ತುಂಬಾ ಚೆನ್ನಾಗಿತ್ತು. ಅಮತಿ ಅಂದ್ರೆ ಇಡೀ ಕೂರ್ಗ್ ಡಿಸ್ಟಿಕ್ ಅಲ್ಲಿ ಎಲ್ಲರೂ ಮೋಟಾರ್ ಸ್ಪೋರ್ಟ್ಸ್ ಬಹಳ ಕ್ರೇಜ್ ಇದೆ. ನಮ್ಮ ಜಗತ್ ನಂಜಪ್ಪ ಅವರು ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಅಪ್ಡೇಟ್ ಮಾಡಿದ್ರು ಒಂದು ವಾರದಿಂದ. ನಾನು ರೆಡಿ ಆಗಿದ್ದು ಒಂದು 3 ದಿನ ಹಿಂದೆನೆ ರೆಡಿ ಆದೆ. ಒಳ್ಳೆ ಟ್ರ್ಯಾಕ್ ಇದೆ, ಓಡಿಸಲೇಬೇಕು ಅಂತ. ಟ್ರಯಲ್ ರೌಂಡ್ ನೋಡಿದೆ, ಸಿಕ್ಕಾಪಡೆ ಟೈಟ್ ಟ್ರ್ಯಾಕ್ ಮತ್ತೆ ಟೆಕ್ನಿಕಲ್ ಇತ್ತು. ನಾವು ಆಕ್ಚುಲಿ ರ್ಯಾಲಿ ಓಡಿಸ್ತೀವಿ. ಸೊ ರ್ಯಾಲಿಯಲ್ಲಿ ನಮಗೆ 14 ಕಿಲೋಮೀಟರ್ 15 ಕಿಲೋಮೀಟರ್ ಎಲ್ಲ ಸ್ಟೇಜಸ್ ಇರುತ್ತೆ. ಪಕ್ಕದಲ್ಲಿ ನ್ಯಾವಿಗೇಟರ್ ಒಂದು ನ್ಯಾವಿಗೇಷನ್ ಮಾಡ್ತಾನೆ ಇರ್ತಾನೆ, ಏನಿದೆ ಡಬಲ್ ಕಾಷನ್, ತ್ರಿಬಲ್ ಕಾಷನ್. ನಾನು ಅನ್ಕೊಂಡೆ ಆಕ್ಚುಲಿ ಇಲ್ಲೂ ನಮ್ಮ ನ್ಯಾವಿಗೇಟರ್ಗೆ ಹಾಕೊಳ್ಳೋಣ ಅಂತ, ಯಾಕಂದ್ರೆ 4-5 ಕಡೆ ಡಬಲ್ ಕಾಷನ್ಸ್ ಇದೆ. ಬಟ್ ಏನೋ ಇದೊಂದು ಟೈಮಿಂಗ್ ಒಂದು ಸೆಟ್ ಮಾಡೋಣ ಅಂತ ಫುಲ್ ಜೋಶಲ್ಲಿ ಇದ್ದೆ. ತುಂಬಾ ಎಲ್ಲಾ ಕಾರ್ನರ್ಸ್ ಕರೆಕ್ಟ್ ಆಗಿ ಬಂತು. ಇಲ್ಲಿ ಆ ಪೇಸ್ ಯಾಕೆ ಸ್ಲೋ ಮಾಡೋಣ, ಕಟ್ ಮಾಡಿದ್ರೆ ಹೋಗುತ್ತೆ ಅಂತ ನಾನು ಟ್ರೈ ಮಾಡಿದೆ. ಫಸ್ಟ್ ಬಂಡೆ ತಪ್ಪಿತು, 2ನೇ ಬಂಡೆ ಸಿಕ್ಕಾಕಂದೆ. ಅದು ನನ್ನ ಬ್ಯಾಡ್ ಲಕ್. ಬಟ್ ಆದ್ರೆ ಒಳ್ಳೆ ಟ್ರ್ಯಾಕ್ ಇದೆ, ಎಂಜಾಯ್ ಮಾಡಿದೆ. ಇಲ್ಲ, ಅದು ಅದ್ರ ಪ್ರಕಾರ ಕಾರ್ ಬಿಲ್ಡ್ ಆಗಿದೆ ಅಲ್ಲ, ಸ್ಪೆಸಿಫಿಕೇಶನ್ಸ್. ಫಸ್ಟ್ ಸೇಫ್ಟಿ ಫಸ್ಟ್. ನಮ್ದು FIR ರೂಲ್ಸ್ ಅಪ್ರೂವ್ಡ್ ಪ್ರಕಾರ ಗಾಡಿ ಇದೆ. ಅದು ಎಲ್ಲ ರೋಲ್ ಗೇಜ್ ಅದೆಲ್ಲ ಇದೆ, ಬೇಕಾದ್ರೆ ನೋಡಬಹುದು. ರೋಲ್ ಗೇಜ್ ಇರೋದ್ರಿಂದ ನಾವ್ ಹಿಂಗ್ ಹೊಡಿತೀವಿ, ಬಂಡೆ ಗಿಂಡೆ ಕೇರ್ ಮಾಡಲ್ಲ. ಈಗ ಇಷ್ಟು 3 ಪಲ್ಟಿ ಹೊಡೆದ್ರು ಇಳಿದು ಆಚೆ ಇದ್ದು ಎಲ್ಲರಿಗೂ ಓಕೆ ಐಮ್ ಫೈನ್ ಅಂತ ಇದೀನಿ. ಹೇಗಿರುತ್ತೆ ಚಾಲೆಂಜಿಂಗ್ ಈ ತರದ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗ?